Hello everyone, welcome to Sanmargaha classes. Question number 6 from The Swan and the Princess chapter. Okay. The dash between the two parties led to a stalemate ಅಂತ ಕೊಟ್ಟಿದ್ದಾರೆ. The dash between the two parties led to a stalemate. Stalemate ಅಂದ್ರೆ opinion, difference of opinion. Okay. Here, what you have to do, you have to add a prefix, suitable prefix to this sentence. Okay, you have to add the suitable prefix to this word agreement. Okay, so that you can get a meaningful or different word with a different meaning. What are the prefixes? Prefixes are the letters added at the beginning of the word. Okay, children? So, prefix ಅಂದ್ರೆ ಏನು ಮಕ್ಕಳೇ? ಒಂದು ಶಬ್ದದ ಪ್ರಾರಂಭದಲ್ಲಿ ನೀವು ಅದಕ್ಕೆ ಸೇರಿಸುವಂತಹ ಅಕ್ಷರಗಳು, ಲೆಟರ್ಗಳು. So, which are the common prefixes? REDISIN, PRE, IR, MIS, ಮಿಸ್ ಅನ್ನೋದನ್ನ ಸೇರಿಸಬಹುದು. IM ಅನ್ನೋದನ್ನ ಸೇರಿಸಬಹುದು. ಓಕೆ, ಪಾಸಿಬಲ್ ಇಂಪಾಸಿಬಲ್ ಆಗತ್ತೆ. ಕೆಲವೊಂದು ಸಲ ಆ ವರ್ಡ್ ಎಕ್ಸಾಕ್ಟ್ಲಿ ಆಪೋಸಿಟ್ ಮೀನಿಂಗ್ ಅನ್ನ ಕೊಟ್ಬಿಡುತ್ತೆ ನೀವು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿದಾಗ, ಅಲ್ವಾ? ಸೊ ಅದೇ ರೀತಿಯಾಗಿ ಈ ಒಂದು ಅಗ್ರಿಮೆಂಟ್ ಅನ್ನುವಂತಹ ಶಬ್ದಕ್ಕೆ ಯಾವ ಪ್ರಿಫಿಕ್ಸ್ ಅನ್ನ ಆಡ್ ಮಾಡ್ತೀರಾ? ವಿಚ್ ಪ್ರಿಫಿಕ್ಸ್ ಯು ವಿಲ್ ಆಡ್ to suit this current situation? Okay, what is the situation? The dash between the two parties led to a stalemate ಅಂತ ಕೊಟ್ಟಿದ್ದಾರೆ. ನೋಡೋಣ ಇವಾಗ ಆಪ್ಷನ್ಸ್. ವಿಲ್ ಸಿ ದ ಆಪ್ಷನ್ಸ್. ಆಪ್ಷನ್ ಎ ಅಗ್ರಿಮೆಂಟ್, ಆಪ್ಷನ್ ಬಿ ಡಿಸ್ಅಗ್ರಿಮೆಂಟ್, ಆಪ್ಷನ್ ಸಿ ರೀಅಡ್ಜಸ್ಟ್ಮೆಂಟ್, ಆಪ್ಷನ್ ಡಿ disarray ಅಂತ ಕೊಟ್ಟಿದ್ದಾರೆ. Okay, so option C and option D are ruled out, differently total words, isn't it? ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಆಗದೇ ಇಲ್ಲ, ಬೇರೆ ವರ್ಡ್. ಸೊ ಹಾಗಾದ್ರೆ ಇಲ್ಲಿ ಅಗ್ರಿಮೆಂಟ್ ಅಂಡ್ ಡಿಸ್ಅಗ್ರಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಹ್ಯಾಡ್ ಲೆಡ್ ಟು ಅ ಸ್ಟೇಲ್ಮೇಟ್ ಅಂತ ಇದ್ದಾಗ ಇಟ್ ಈಸ್ ಇನ್ ಅ ನೆಗೆಟಿವ್ ಫಾರ್ಮ್, ಅಲ್ವಾ? ಸೊ ನೆಗೆಟಿವ್ ಫಾರ್ಮ್ ಅಂದಾಗ ಡಿಸ್ಅಗ್ರಿಮೆಂಟ್. ಎಗ್ರಿ, ಡಿಸ್ಅಗ್ರಿ. ಎಗ್ರಿ ಅಂತಂದ್ರೆ ಒಪ್ಪಿಗೆ, ಡಿಸ್ಅಗ್ರಿ ಅಂತಂದ್ರೆ ಒಪ್ಪಿಗೆ ಇಲ್ಲದೆ ಇರುವಂತದ್ದು. ದ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್ ಲೆಡ್ ಟು ಅ ಸ್ಟೇಲ್ಮೇಟ್. ಸೊ ಆಪ್ಷನ್ ಬಿ disagreement is the correct answer. You are adding DIS to the agreement. ಇಲ್ಲಿ ಇದೆ ಅಲ್ವಾ ನೋಡಿ, DIS, isn't it? So this prefix you are going to add. Okay, thank you.